ಮತಿ ಮತಿ ಮಂಡ್ಯ ಗೆದರು ಎಂದು ಮುಂದೆ ಅಲ್ಲಿಗೆ ಈ ಶಕುನಿಗೆ ಶಾಂತಿ ಸಮಾಧಾನ ಕೋಟಕನ ಕುರಿಯನ್ನು ಅಧಿಕಾರ ಮದನ್ನು ಕೊಬ್ಬಿ ಮೆರಿವೇನೋ ಎಷ್ಟು ದಿನ ಇರಬಲ್ಲ ಅಧಿಕಾರ 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 ಅಧಿಕಾರ
ಪಿತಾಮಹ ಗುರುಗಳೇ, ವಿದುರ ಚಿಕ್ಕಪ್ಪ, ದುಶ್ಯಾಸನ, ಸೈಂಧವರಾಜ, ದುರ್ಜಯ, ಮಿತ್ರ ಕರ್ಣ, ಮಿತ್ರ ಸುಯೋಧನ, ಶಕುನಿ, ಸಹೊಟ್ಟೀರ್, ಇಂಥ ವೀರಾದಿ ವೀರರಿರುವಲ್ಲಿ ಪಿತಾಮಹ ಗುರುಗಳೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಹೇಳಿದ್ರ. ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಿಯಾಗಿ ಕಳುಹಿಸಿರುವರಂತೆ. ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಅಟ್ಟಹಾಸವನ್ನು ನೋಡಿದಿರ, ಅದೆಷ್ಟರ ಮಟ್ಟಿಗಿರುವುದೆಂದು. ಪಾಂಡವರಿಗೆ ಅದ್ದ ರಾಜವನ್ನು ಕೊಡುತ್ತವರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸಿದ ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿದಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಕಣ್ಣಲ್ಲಿಲ್ಲದ ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರೇ, ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ. ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ದನಕಾರ
ಕಾಯುವ ಗೋಪಾಲನ ಪುರುಷೋತ್ತಮನೇ, ಬಂದವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಆ ದರಿದ್ರ ವಿದುರನ ಮುರುಕ ಜವಾಬ್ದಾರಿಯನ್ನು ಆರಿಸಿಕೊಳ್ಳುತ್ತೇನೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿಯೇ ತಾನೇ ಹೋಯಿತು. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಿರುವುದೇ? ಸಿದ್ಧವಿರುವವನ ಹಾಗಾದರೆ ಕೊಡು ಸಹೋದರ. ಏಕೆ ಏಕೆ ಪುರುಷೋತ್ತಮ? ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾಗಿರುವಾಗ ಆ ದನ ಕಾಯುವ ಬಲ್ಲರ ಪುರುಷೋತ್ತಮರೇ, ಬಂದವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಆ ದರಿದ್ರ ವಿದುರನ ಮುರುಕ ಜವಾಬ್ದಾರಿಯನ್ನು ಆರಿಸಿ. ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ, ಪಾಂಡವರಿಗೆ ಬರಬೇಕಾದ ಕೆಲವು ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬರುವಂತವನಾವ ನಿನಗೆ ನ್ಯಾಯವೋ ಅಧೀನವೋ ನನಗೆ ತಿಳಿಯದು. ರೋಗಿಗೆ ಅಪಕೀರ್ತಿ ರುಚಿಸದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅಯ್ಯೋ ಪಾಪಿ, ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಕಡೆ ಊರಾಗೆ ವಿಧಿ ಮೀರಿ ಮಾತನಾಡುತ್ತಿರುವ ಇವನನ್ನು ದಾಸಪುತ್ರ, ನಮ್ಮಣ್ಣನಿಗೆ ಉಪದೇಶ ಮಾಡುವಷ್ಟು ಮಾರ್ಗಾನಿ ಏನೋ ನೀನು. ವಿಷದಂತೂ ನಮ್ಮ ಸಭೆಗೆ ನೀನು ಯೋಗ್ಯನಲ್ಲ. ವರಣ ಸುಯೋಧನ, ನಮ್ಮ ಸಭೆಯಿಂದ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಗಿದ್ದೇನು? ಹೇಳುವನ್ನು ಕೇಳು ಕುಮಾರ. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿದಾಗ ಆ ಭೀಮನು ನಿನ್ನ ತೊಡೆಯನ್ನು ಪ್ರವೃತ್ತಿ ಶಪಥ ಮಾಡಿದ್ದನಲ್ಲ, ಆವಾಗ ಇದನ್ನು ಗದೆಯನ್ನು ತಡೆಯಬೇಕೆಂದು ಈ ಬಿಲ್ಲನ್ನು ರಕ್ಷಿಸಿಕೊಂಡಿದ್ದೆ. ಈಗ ನಿನ್ನಲ್ಲಿ ಈ ಕಲ್ಪನೆ ಹುಟ್ಟಿದ ಮೇಲೆ ನಾನು ಈ ಅಸ್ತ್ರಗಳನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮೋದವಾಯಿತು ಸುಯೋಧನ. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಇವರೇನಾದರೂ ರಣರಂಗದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು
ಈ ವಿದುರನ ಗಡ್ಡು ಬೆದರಿಕೆಗೆ ಎದುರುವುದೇ? ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಇವನ ಒಂದು ಬಿಲ್ಲಿನಿಂದ ಆಗಬಹುದಾದ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿ. ಕೃಷ್ಣನು ಸಭೆ ಚಿಂತಿಸಬೇಡ, ಕುಳಿತುಕೋ ಮಿತ್ರ. ಈಗ ಎಲ್ಲರೂ ಕೇಳಿ. ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿ, ಆದರೆ ಸಭೆಯನ್ನು ಬಿಟ್ಟು ಹೊರಹೋಗಬೇಕಾದಿತ್ತು ಎಚ್ಚರ. ಸಹೋದರ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಿರುವುದೇ? ಏಕೆಂದರೆ ನಾನು ಆ ದಿನ ದ್ವಾರಕೆಗೆ ಹೋದಾಗ ಹಗಲಿನಲ್ಲಿ ನಿದ್ರೆ ಬಂದಂತೆ ನಟಿಸಿ ನನ್ನನ್ನು ಬಹುವಾಗಿ ಕಾಯಿಸಿದರು. ಅದಕ್ಕಾಗಿಯೇ ಸಹೋದರ ಈ ಪ್ರತಿಕಾರ. ಹಾಗಾದ್ರೆ ತೆಗೆದುಕೊಳ್ಳೋಣ, ಸಿದ್ಧವಿರುವುದು. ಕೊಡು ಸಹೋದರ. ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನನಗೆ ನಮಸ್ಕರಿಸಿ, ಈತನು ತಲೆ ಎತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ಈ ಭೂಮಿಯನ್ನು ಮೆಟ್ಟಿ ತನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾದು ನನ್ನ ಯೋಗ ಮಾಡಿ. ಕುರುಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕಾರ. ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಯಾವ ಕಾರ್ಯಾರ್ಥವಾಗಿ ಬಂದಿರುವೆ? ದೂತನಾಗಿ ಬಂದಿರುವೆ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇನೆ ಎಂದು ತಿಳಿಯಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ
ಅದು ಭೂತಾಯಿ ಎಂದು ತಿಳಿ ನಿನಗಲ್ಲ. ಕೃಷ್ಣ, ಕೇಳಿದ್ದಾಯ್ತು, ಬಂದಿದ್ದಾಯ್ತು. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ಸುಯೋಧನ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದೇನು? ಇದ್ದೇ ಇದೆ ಆ ನಿನ್ನ ಗೋಪಿಕಾಂಗಿಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನಿನಗೆ ಇಂದು ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು. ಸಹೋದರ ದುಶ್ಯಾಸನ, ಅಗ್ರಜ, ಯಾರಲ್ಲಿ? ಯಾರಲ್ಲಿ ನಾಟ್ಯನರ್ತಕಿಯರನ್ನು ಬರಮಾಡಿ. ಅಲಸ ನಿಮಗೆ
ಕೊಳಲನಾದದಿ 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 ಜನರ ಮನವ ಮರುಳುಗಳಿಪ ಈ ನಮ್ಮ ಶ್ರೀಗರಿಗೆ ಈ ನಮ್ಮ ಶ್ರೀಗರಿಗೆ ಪಾದ ಮುಟ್ಟಿ ನಮ್ಮ ನಮನಗಳು ಏನು ಹೇಳಿದ್ರಿ? ಈ ಕುರುಡಾದ ರಾಜೇಶ್ವರನ ಭವನದಲ್ಲಿ ಕೃಷ್ಣನ ಗುಣಗಾನ ಶೂಲ ಕೇಳಿಸಿ ಬಿಟ್ಟನು. ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ಕೃಷ್ಣ ಹಾ
ಸೈಡಾಗಿ ನಿಂತವರಲ್ಲ ಅವ್ರನ್ನ ಕಳಿಸಿ ಡ್ಯಾನ್ಸ್ ಮಾಡಕ್ ಹೊಲಿಕ್ಕೆ ಬನ್ನಿಪ್ಪ ಬನ್ನಿಯಪ್ಪ ನೀವು ಒಂದ್ಸತಿ ಮಾಡಿಸ್ಕೋಬೇಕು ಮಾಡೋಗಿರಂತೆ ಡ್ಯಾನ್ಸ್ನ ಬರ್ರಿ ಕೃಷ್ಣ ನರ್ತನವನ್ನು ನೋಡಿದಾಯ್ತಲ್ಲ ಆನಂದ ಪಟ್ಟಿದ್ದು ಆಯ್ತು ಅಲ್ಲವೇ ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು ಸುಯೋಧನ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆ. ಮುಖ್ಯವಾದ ವಿಚಾರ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಹೇಳು, ಸಂತೋಷವಾಗಿಯೇ ಕೇಳುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಇಂದು ನಾನು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಹಾಗೂ ಆತುರ ಈ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ಕೊಡಬೇಕಾಗಿದೆ. ಹೀಗೆ ಆಗದಿದ್ದರೆ ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀವೇ ಸಿದ್ಧರಾಗಿರುವುದು. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ತೋಯಿಸಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಹೆಚ್ಚು ಹೊತ್ತು ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ನ್ಯಾಯಶೀಲರು ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನೀವು ಮಾಡಿದಂತೆ ನಿಮ್ಮ ವಾಗ್ದಾನದಂತೆ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಈ ಪಾಂಡವರ ವಿನಯ ವಚನವನ್ನು? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿರುತ್ತಾರೆ. ಲಾಕ್ಷಾಗೃಹದ ವಿಷಭೋಜನ, ಲಾಕ್ಷಾಗೃಹದಹನ, ಕಪಟ ದ್ಯೂತ ಇವೆಲ್ಲದಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಈ ಎಲ್ಲ ಮಹಾಪಾಪಗಳನ್ನು ವಂದಿಸಿ ನಿಮ್ಮಲ್ಲಿ ತಮಗೆ ಸೇರಬೇಕಾದ ಭಾಗವನ್ನು ಶಾಂತಿಯಿಂದ ಯಾಚಿಸುತ್ತಾರೆ. ಈ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳು, ಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ.
ಈ ಸಲಹೆಯನ್ನು ಬಿಟ್ಟು ಮುಂದೆ ಅದರಂತೆ ನಡೆವೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನ ಸುಸುಮೆಯನ್ನು ವ್ಯರ್ಥಗೊಳಿಸದಿಂದ ಮುಂದೆ ಅಮೃತವು ವಿಷವಾಗುವುದು. ಸುಯೋಧನ, ಕುಮಾರ, ದುರ್ಯೋಧನ, ನೀವು ಪಾಂಡವರು ಸೋದರಲ್ಲವೇ? ನಿಮ್ಮಲ್ಲಿ ಇರೋದ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಮುಂದಿನವಾಗಿ ಬಾಳಿ, ಇದೇ ನನ್ನ ಅಭಿಮತ. ಶ್ರೀಕೃಷ್ಣ ಪರಮಾತ್ಮರ ಉದ್ದೇಶವು ಪಿತಾಮಹ ಭೀಷ್ಮರ ಆದೇಶವು ನನ್ನ ಉದ್ದೇಶವು ಎಲ್ಲ ಒಂದೇ ಆಗಿರುವುದು. ಈಗ ನೀನು ಇನ್ನು ಮುಂದೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಇದುರ ಚಿಕ್ಕಪ್ಪ, ನೀತಿ ವಚನ ಹೇಳುವುದರಲ್ಲಿ ನೀನೊಬ್ಬರು, ನಡೆಯಲ್ಲಿ ನಿಮ್ಮ ಅರಣ್ಯ ರೋದರ. ಹೌದು ಹೌದು, ನನ್ನದು ಅರಣ್ಯ ರೋದನವೇ. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಕೊಟ್ಟು ಸುಖವಾಗಿ ಬಾಳು. ವಿದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದೆ. ಕೃಷ್ಣ, ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾಡಿಯು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಚೆನ್ನಾಗಿ ತಿಳಿದಿರು, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕುನಿರಲ್ಲ ಕೃಷ್ಣ. ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ಯುದ್ಧ ಮಾಡಬೇಕು. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಆಗಲ್ಲ ಕೃಷ್ಣ, ಸಾಕು ನಿನ್ನ ವಾಕಟತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ಸಾರ್ವಭೌಮ, ದುರಾಶಯದ, ದುರಾಭಿಮಾನವೇ? ಹಾಗಲ್ಲ ಕೇಳು ಕೃಷ್ಣ. ಈಗ ಈ ಕೌರವೇಶ್ವರನನ್ನು ಸೆದೆಬಡಿಯಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಪ್ರಿಯಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ನಪಂಸಕ ಪಾರ್ಥ? ಅದು ದುರಾಗ್ರಹ, ದುರಾಂಕಾರ, ಅಭಿಮಾನ ಶೂನ್ಯತೆಯಿಂದ
ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ನಾವೇ ದುರ್ಯೋಧನ ದುಶ್ಯಾಸನರನ್ನು ಕೊಂದು ಭರತ ಖಂಡದಲ್ಲಿ ತಮ್ಮ ಧ್ವಜಾಪತಾಕೆಯನ್ನು ಆರಿಸುವ ಯಾಚನೆಯನ್ನು ಮಾಡುತ್ತಿರುವರಲ್ಲ ಆ ಏಡಿ ಪಾಂಡವರು. ಅದು ದುರಾಶೆ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವವರಲ್ಲವೇ ಆ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀನು ಏನೇ ಹೇಳಿದರೂ ಈ ಕೌರವರ ನಿರ್ಧಾರ ಚಲಾಯಿಸಲಾರದು. ಅಚಲ. ಸುಮ್ಮನೆ ಕಂಠಶೋಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು. ಸುಯೋಧನ, ನೀತಿಶಾಸ್ತ್ರ ವಿಚಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಶಾಂತಿಗೆ ಸತ್ಯಕ್ಕೆ ಭಂಗ ಬರಬಹುದೆಂದು ಶಾಂತಿಯಿಂದಲೇ ಜೀವಿಸುತ್ತಿರುವ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು 1000 ಆನೆ ಬಲವುಳ್ಳ ನಮ್ಮ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವ ನಿನಗೂ ಇರುವುದು. ಯೋಧನ ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಗಳಿಸಿದ ಪರಮವೀರ ಅರ್ಜುನ. ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮಗಳೇನೂ ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮಾಯಗಳು. ನಿಧಾನವಾಗಿ ಆಲೋಚಿಸು ಪರಮೇಶ್ವರ, ನಿಧಾನವಾಗಿ ಆಲೋಚಿಸು. ಒಳ್ಳೆಯ ಪರಾಕ್ರಮ ಹೇಳುತ್ತಿರುವಲ್ಲ ಕೃಷ್ಣ. ಕೈಲಾಗದ ಏಡಿ ಧರ್ಮರಾಯ ವಾದಿಯಂತೆ ವೇಷ ಧರಿಸಿ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನು. ಅದನ್ನು ನೋಡಿದವರಾರು ಒಂದು ವೇಳೆ ಕೊಂದಿದ್ದರೂ ಕೊಂದಿರಬಹುದು. ಅದು ನಿನ್ನ ಕುತಂತ್ರದಿಂದ. ಅಂತಹ ಕೊಲೆಪಾತಕನು ರುದ್ರಾಂಶ ಸಂಭೂತನು 1000 ಆನೆ ಬಲವುಳ್ಳವನು ಆನೆಯ ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಮುಡಿ ಹಿಡಿದು ಎಳೆ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಾಗಿತ್ತು ಅವನ 1000 ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆಗಳನ್ನು ಕೊಟ್ಟು ತಕ್ಕ ತೈ ತಕ್ಕ ತೈ ಎಂದು ನರ್ತಿಸುವ ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಂದೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು. ನನ್ನ ಅರಮನೆಯ ದ್ವಾರಪಾಲಕರಾದ ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಗೋಪಾಲಕನಾದ ನಿನಗೇ ಅತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆನಲ್ಲ, ಈಗ ಹೇಳುವೆನು ಕೇಳು. ಈ ಅಖಂಡ ಸಾಮ್ರಾಜ್ಯವನ್ನು ನಮಗೆದುರು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿಗಳು. ಇನ್ನು ಆ ಹೊಟ್ಟೆ ಬಾಕನ ಭೀಮನ ಗುಂಡಿಯನ್ನು ಸೀಳಿ ಅವನ ರುಂಡ ಮುಂಡಗಳನ್ನು ಚೆಂಡಾಡಲು ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬುವ ಸಾಹಸನ್ನು ಪಡೆದ ಈ ನನ್ನ ಮಿತ್ರ ಕರ್ಣ ಇನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುವ ಈ ನನ್ನ ಮಾವ ಶೌಬಲ ರಾಜ ಶಕನೇ. ಇನ್ನು ಮಹಾಪರಾಕ್ರಮಶಾಲಿಗಳಾದ ಸೈಂಧವ ರಾಜ ದುರ್ಜಯ ಇಂತಹ ಅತಿರಥ ಮಹಾರಥರ ಮುಂದೆ ನಿನ್ನ ಪಾಂಡವರು. ಇನ್ನು ಆಚಾರ್ಯ ದ್ರೋಣರು ಸಮಗ್ರ ಕುರುಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯ ಅವರೇನಾದರೂ ಧರ್ಮಧಾರಿಗಳಾಗಿ ನಿಂತಿದ್ದೇ ಆದರೆ ಅವರೆದುರಿಗೆ ನಿಲ್ಲುವ ವೀರನು ಶೂರನು ಈ ಚತುರ್ದಶ ಭುವನಾಂಗಣದಲ್ಲಿ ಯಾರೂ ಇಲ್ಲ. ಅವನಿರುವನು ಕಪಟ ನಾಟಕ. ಇವೆಲ್ಲವೂ ನಿನಗೆ ಗೊತ್ತಿರುವ ವಿಚಾರವೇ. ಈಗ ಹೇಳು ಕೃಷ್ಣ,
ಇಂತಹ ಅತಿರಥ ಮಹಾರಥರ ಮುಂದೆ ನಿನ್ನ ಪಾಂಡವರು ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲವೋ ಕೃಷ್ಣ? ನೀನು ಮೊದಲು ಬಂದ ದಾರಿ ನೀಡುವುದು ಇಲ್ಲವಾದರೆ ಹೊರಳು ಏಕೆಂದರೆ ಅವರಿಂದ ಮಾಡಿರುವ ಕೃತ್ಯಗಳನ್ನು ನಡೆಸಿಕೊಂಡರೆ ಕಳೆದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವರವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ, ನಾವೇನು ಕೈಗೆ ಬಳೆ ತೊಟ್ಟು ಕೂತಿಲ್ಲವೋ ಗೊಲ್ಲ. ಬೀಗರ ಮುತ್ತಿನ ಎಚ್ಚರ ತಪ್ಪಿದರೆ ಇಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಅಪ್ಪಳಿಸಿ ಬಿಡುವೆ. ಹೊರಡು ಕ್ಷೇತ್ರದಲ್ಲಿ ನಾವು ನಿನ್ನವರು ಎಂದು ತಿಳಿಯಲಿ. ಮೊದಲು ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಹೊರಡು. ನನ್ನ ಕಡು ವೈರಿ ಅರ್ಜುನನ ಮೇಲೆ ನನ್ನ ಹಾಗೆ ತೀರದೆ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸದ್ಯ ಕಾಲದಲ್ಲಿ
ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃಂತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಸಣ್ಣ ನುಡಿಗಳಂತ ಯಾದವಾಗ್ತಿಯ ಗಂಟಲು ಬಿಗಿದಪ್ಪಿದಂತಾಗಿತ್ತು. ಓಹೋ, ಬೇರೆ ಮೀರಿತು. ಈ ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ನುಡಿದ.
ನಿನ್ನ ಗುರು ಹಿರಿಯರು ಬಂಧು ಮಿತ್ರರು ಈ ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡಿ. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡಿ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿನ್ನ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಇಂತಹ ಮಹತ್ವವಾದ ಸಮಯ ಯೋಚಿಸು. ಇದು ಅತ್ಯಂತ ಮಹತ್ವವಾದ ಸಮಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ನಿನ್ನ ತಲೆಬಾಗಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತರಾಗಿ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸಿ ಸಂಧಿಗೆ ಸಮ್ಮತಿಸಿ. ಈ ದಾನವ ವಿಜಯೀ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಕೇವಲ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಸುಯೋಧನ, ಇಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವೆ. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪಿ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಆ ನಿನ್ನ ಪಾಂಡವರು ಇಷ್ಟ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದು ಯುದ್ಧದ ಸಲುವಾಗಿ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾದ ದುರ್ಯೋಧನ, ನಿನ್ನ ಅಭೀಷ್ಟ ಯುದ್ಧವೂ ಆದರೆ ಖಂಡಿತ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಹೇ ಕುರುಕುಲ ಕಲಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಅಂದು ನೀನು ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಗಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟ ಯುದ್ಧಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯಾದವಳನ್ನು ತುಂಬಿದ ರಾಜ್ಯಸಭೆಗೆ ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಗುಡುಗಿನಂತೆ ನಿನ್ನ ನೀಚ ಸ್ಥಿತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ನಿನ್ನ ಆತ್ಮೀಯರೊಡನೆ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾಣ, ಸರ್ಪಬಂಧ, ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ತಿರಸ್ಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುತ್ತದೆ. ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ, ನೀನಾಗಿಯೇ ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗ್ಯರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಕೃಷ್ಣ? ಕುರುವೀರರಿಂದ ರಚಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಚೆನ್ನಾಗಿ ತಿಳಿದಿರು. ಸುಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡಯ್ಯ. ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, ಏನಂದೆ? 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಸುಯೋಧನ,
ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಈ ಕುರುಕುಲವನ್ನೇ ಧ್ವಂಸ ಮಾಡುವ. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡು. ಏನಂದೆ? ನಮ್ಮ ಭೀಮಸೇನನ ವಾಸಕ್ಕಾದರೂ ಒಂದು ಊರನ್ನು ಕೊಡೆಯಾ ಇಲ್ಲಿ. ನನ್ನ ಕಡುವೈರಿ ಬಂಡ ಭೀಮನಿಗೆ ಒಂದು ಊರೇ? ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯಿಂದ ಹೋಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದು ಈ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿನಕ್ಕಳಲ್ಲ ನಿನ್ನ ಪಾಂಡವರು. ಅಂದೇ ತೊಟ್ಟನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೊಡೆಯನಾದ ಭೂತೇಶ್ವರನಿಗೆ ಕಾಲು ಕೆರೆದು ಕದನಕ್ಕೆ ನಿಂತರು. ಕಲಿವಂಕದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದನು. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರು ಸರಿ. ಛಲವನ್ನು ಬಿಡೆ, ನಳವನ್ನು ಕೊಡೆ. ಹಠ ಮಾಡಿ ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುತ್ತಿರುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನ ಮಾಡಿದರು. ಒಂದಡಿಯಿಂದ ಆಕಾಶವನ್ನು, ಮತ್ತೊಂದಡಿಯಿಂದ ಭೂಮಿಯನ್ನು ಅಳೆದು 3ನೇ ಅಡಿಯನ್ನು ಎಲ್ಲಿಡಲಿ ಎಂದು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ತಲೆ ಆ ಬಲಿಚಕ್ರವರ್ತಿಯ ಪಾಡೇ ಬಗ್ಗತಿಯಾದ ಮೇಲೆ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಇಷ್ಟ. ಒಂದು ಊರಲ್ಲ, ಒಂದು ಊರಲ್ಲಿ ಒಂದು ಗೋಪಾಲದ ಅಡಿಯಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು. ಸುಯೋಧನ, ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ? ಗುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಎದುಕುಲ ಕಳಂಕ ಸ್ವರೂಪನೇ. ಗೌರವೇಶ್ವರ, ಈ ದುರ್ಪಿತ ವಾಕ್ಯವನ್ನು ಎಷ್ಟು ಅಗ್ರದ ನಮ್ಮ ರಾಜ್ಯ
ಕೌರವರ ರಾಜ್ಯಸಭೆ ಅಲ್ಲ, ಪಾಂಡವರ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದ ಪರಿಮಿತರು ನಿನ್ನ ನಿಂದನೆಯನ್ನು ಅದೇಗೆ ಖಚಿತವಾಗಿ ನಿಲ್ತರು. ನೋಡೋಣ, ಸರಿಯಣ್ಣ. ಇಲ್ಲಿ ಒಂದು ಇವರು ಎಂಥ ದ್ರೋಹ ಚಿಂತನೆಗಳು ಇರತಕ್ಕವರ ನಡೆಯೋಣ. ಇಲ್ಲಿ ಒಂದು ಕ್ಷಣವೂ ನಾವು ನಿಲ್ಲಕೂಡದು. ನಡೆ ಸಹೋದರ, ಸರಿಯಾಗಿ ಹೇಳಿದ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ಕುಮಾರನಲ್ಲಿ ವಿದುರ, ಹೋಗು, ಕುಮಾರನನ್ನು ಕರೆದುದ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವು? ನಾನು ನಿನ್ನ ತಾಯಿ. ಮಾತೆಯ ಮಾತನ್ನು ಆಲಿಸುವೇನಾ? ಮಾತೆಯ ಮಾತನ್ನು ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆ. ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆ. ಆ ಪಾಂಡವರಲ್ಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯ ನಾಡುಕಂತ ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿದ ಮಾತ್ರಕ್ಕೆ ಈ ಕ್ಷತ್ರಿಯ ಲೋಕವನ್ನು ತ್ಯಜಿಸಲೇ ಇಲ್ಲ ತಾಯಿ, ಇಲ್ಲ. ಈ ಜಗತ್ತೆಲ್ಲ ಪ್ರತಿಭಟಿಸಿದರು. ಈ ದುರ್ಯೋಧನನು ಧರ್ಮ ಜಾತ್ಯತೀತ. ಯುದ್ಧವು ಕ್ಷೇತ್ರ
ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸಿದಾದರೆ ಯುದ್ಧ ಅದು ದೊರಕುವುದು ರಣರಂಗದಲ್ಲಿ ಮಾತ್ರ. ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರತಿಕರ ಘೋಷಣೆಗಳಲ್ಲಿ. ಇದನ್ನು ಚೆನ್ನಾಗಿ ತಿಳಿದ್ರು. ಅಮ್ಮ, ನನಗಿನ್ನು ಸಮಯವಿಲ್ಲ, ನಾನು ಹೊರಡುವೆನು. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲೇ ಸಮಯವಿಲ್ಲ. ಕುಮಾರ ಈಶ್ವರ, ಈ ಗಾಂಧಾರಿಯ ಆಟದಲ್ಲಿ ಎಂತಹ ಕರ್ಣಕಥೆಯನ್ನು ಬರೆದಿದೆವ, ಅದೆಂತಹ ಕರ್ಣಕಥೆಯನ್ನು ಬರೆದೆ. ವಾಸುದೇವ, ಅನರ್ಥವಾಯಿತು, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮೆಚ್ಚು ಮೀರಿದೆ. ವಾಸುದೇವ, ರಾಜಮಹಿಷಿ, ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನೇ ಮರೆತ, ಪಾಪಮಯದಿಂದ ಕೂಡಿದ ಈ ರಾಜ್ಯಸಭೆಯಲ್ಲಿ ಹೊರಗಳಿಗೆಯೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು, ಹೊರಟು ಹೋಗು ವಾಸುದೇವ. ರಾಜಮಹಿಷಿ, ಏನು ಹೇಳುತ್ತಿರುವುದು? ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದರಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡಲೆ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಈ ಚಕ್ರದಲ್ಲಿ ಶಕ್ತಿ ಎಷ್ಟಿರಬಹುದೆಂಬುದನ್ನು ಅದರ ಒಂದಲ್ಪ ಆವತ್ತರಿಂದ ಜಗತ್ತಿನ ಪ್ರಳಯವೂ ಪ್ರಾರಂಭವಾಗುವುದು. ಆಕಾಶದ ಗ್ರಾತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಬಿದ್ದು ಉರುಳಾಡುವರು. ಅಂತಹ ಒಬ್ಬ ನಾನು ಕೇವಲ ಒಬ್ಬ ದರ್ಪಾಂಧ ಮನುಷ್ಯನಿಗೆ ಹೆದರುವುದೇ? ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ, ಭಯಕ್ಕಾಗಿ ಹೇಳಲಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ನಾನು ಹೇಗೆ ಸಹಿಸಲು? ಅದು ನನ್ನ ಪುತ್ರರಾದ ಈ ಕುಲಾಂಧಗಾರರಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತನ ಪ್ರಾರ್ಥನೆಯನ್ನು ಮನ್ನಿಸು. ಇದು ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ಹೇಳು ತಾಯಿ, ಹೇಳು ತಾಯಿ. ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವುದು. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಪ್ರಿಯ ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆ. ಆದರೆ ಅವನ ಔದ್ಯತವು ನನ್ನ ಗೆಳತನ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಾಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಮನದ ಶಾಂತಿಯ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಗಿದೆ. ಆಸೆಯಿಂದ ಬಂದ ನಾನು ನಿರಾಶೆಯಿಂದ ಹಿಂತಿರುಗುವುದು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆ. ಎಲ್ಲಿಗೆ ನಿನ್ನ ಪಲಾಯನ? ನಿಲ್ಲುವ ಸಹೋದರ, ಇವನನ್ನು ಹಗ್ಗದಿಂದ ಬಂಧಿಸಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ಇನ್ಯಾರನ್ನು? ನಿನ್ನನ್ನೇ.
ಪ್ರತಿಭಟಿಸುವಿರಾ? ಬಟ್ಟೆಯಿಂದ ಬೆಂಕಿಯನ್ನು, ಗಾಳಿಯಿಂದ ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರಾ? ವ್ಯರ್ಥ, ನಿಮ್ಮಿಂದಾಗದು. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಈಗ ಕಟ್ಟಿರೋ